ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶಿಗಿಹುಣ್ಣಿಮೆ ದಿನದ ವ್ಲಾಗ್ ಐತಿ. ಈ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಕತ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಬೆಳಗ್ಗೆ ಜಲ್ದಿ ಎದ್ದು ಕ್ಲೀನಿಂಗ್ ಕೆಲಸಗಳೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಅಡುಗೆ ಮನೆಗೆ ಬಂದೇನಿ. ಅಡುಗೆ ಸ್ಟಾರ್ಟ್ ಮಾಡಿರಾತಂತೇಳಿ ಎಲ್ಲರಿಗೂ ಚಹಾ ಕೊಟ್ಟು ನಾನು ಚಹಾ ಕುಡಿದು ಇವಾಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಶಿಗಿಹುಣ್ಣಿಮೆ ಅಂತಂದ್ರೆ ರೈತರ ಹಬ್ಬ. ಶಿಗಿಹುಣ್ಣಿಮೆ ಸ್ಪೆಷಲ ನಾವು ಹೊರಕ್ಕೆ ಹೋಳಿಗೆ ಮಾಡಿರ್ತೀವಿ. ಹೊರಕ್ಕೆ ಹೋಳಿಗೆ ತೊಗೊಂಡು ಅಡುಗೆ ಏನೇನು ಮಾಡಿರ್ತೀವಲ್ಲ, ಪಲ್ಯ ವಡೆ ಎಲ್ಲ ಕಟ್ಕೊಂಡು ನಾವು ಹೊಲಕ್ಕೆ ಹೋಗ್ತೀವಿ. ಹೊಲಕ್ಕೆ ಹೋಗಿ ಅಲ್ಲಿ ದೇವ್ರಿಗೆ ಪೂಜೆ ಮಾಡಿ, ಹೊಲದೊಳಗಿನ ದೇವರಿಗೆಲ್ಲ ಪೂಜೆ ಮಾಡಿ ಎಡೆ ಹಿಡಿದು ಚರಗ ಚೆಲ್ತೀವಿ ಹೊಲದ ತುಂಬ. ಚರಗ ಚೆಲ್ಲೋದಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆಲ್ಲ ಗೊತ್ತಿರ್ತೈತಿ. ನಾವು ಏನೇನು ಅಡುಗೆ ಮಾಡ್ಕೊಂಡು ಹೋಗಿರ್ತೀವಲ್ಲ ಅದನ್ನೆಲ್ಲ ದೇವರಿಗೆ ಎಡೆ ಹಿಡೋದು, ಹೊಲದೊಳಗೆಲ್ಲ ಅದನ್ನು ಬಿತ್ತೋದು. ಅಂದ್ರೆ ಭೂಮಿ ತಾಯಿಗೆ ಕೃತಜ್ಞತೆ ತಿಳಿಸೋದು. ಹೊಲದೊಳಗೆ ಚಂದಾಗ ಫಸಲು ಕೊಡುವ ತಾಯಿ ಅಂತೇಳಿ ಬೇಡ್ಕೊಂಡು ನಾವು ಚರಗ ಚೆಲ್ತೀವಿ. ಹೊಲಕ್ಕೆ ಹೋಗೋದ್ರ ಸಂಬಂಧ ನಾನು ಇವಾಗ ಅಡುಗೆದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳತ್ತೀನಿ. ಈ ಹಬ್ಬದೊಳಗೆ ವಿಶೇಷವಾಗಿ ನಾವು 5 ಥರ ಕಾಯಿಪಲ್ಯ ಕೂಡಿಸಿ ಪಲ್ಯ ಮಾಡ್ತೇವೆ. ಯಾಕಂತಂದ್ರೆ ಹೊಲಕ್ಕೆ ಚರಗ ಚೆಲ್ಲಬೇಕಲ್ಲ, ಅದಕ್ಕೋಸ್ಕರ ಹಾಗೆ ಮಾಡ್ತೇವೆ. ಇವಾಗ ನಾನು ಸೌತೆಕಾಯಿ, ಹೀರೆಕಾಯಿ, ಗಜರಿ, ಬದನೆಕಾಯಿ, ಆಮೇಲೆ ಮೊಳಕೆ ಬಂದಿರೋ ಮಡಿಕೆ ಕಾಳು ಹಾಕಿ ಪಲ್ಯ ಮಾಡತ್ತೀನಿ. ಜಲ್ದಿ ಆಗುವಂಥ ಅಡುಗೆ ಪಲ್ಯ ನಾಷ್ಟ ಅವನ್ನೆಲ್ಲ ಗ್ಯಾಸ್ ಮ್ಯಾಗ ಮಾಡ್ಕೊಂಡೆ. ಈಗ ವಡೆ ಸ್ವಲ್ಪ ಲೇಟ್ ಆಕತ್ತಲ್ಲ, ಅದಕ್ಕಾಗಿ ಒಲೆ ಮ್ಯಾಗ ಮಾಡಿರತ್ತಂತ ಒಲೆ ಮೇಲೆ ಮಾಡತ್ತೀನಿ.
ನಮ್ಮ ಹೊಲದಾಗ 3 ಕಡೆ ಪೂಜೆ ಮಾಡಬೇಕು. ಇವಾಗ ನಾವು ನಡು ಹೊಲದಾಗ ಪೂಜೆ ಮಾಡತ್ತೀವಿ. ಆಮೇಲೆ ಬೋರ್ ಹತ್ತಕ್ಕೆ ಕರ್ಯಮ್ಮ ಅಂತದಾಳ ಅಲ್ಲಿ ಪೂಜೆ ಮಾಡ್ತೀವಿ. ಆಮೇಲೆ 3ನೇದು ಹೊಳಿ ಗಂಗಮ್ಮ ಅಂದ್ರೆ ನಾವು ಹೊಳಿ ದಂಡಿಗೆ ಹೋಗಿ ಪೂಜೆ ಮಾಡಿ ಬರ್ತೀವಿ. ಯಾಕಡೆ ಮಾಡೋದು ಇಷ್ಟ ಆಗತೈತಿ ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಹೊಳೆ ದಂಡೆ ಮೇಲೆ ಊಟಕ್ಕೆ ಕುಂತಿದ್ವಿ. ಈ ಥರ ನೇಚರ್ ಒಳಗೆ ಕೂತ್ಕೊಂಡು ಊಟ ಮಾಡೋಕೆ ಮನ್ಸಿಗೆ ಖುಷಿನೂ ಅನ್ನಿಸ್ತೈತಿ ಮತ್ತು ಊಟನೂ ಭಾಳ ರುಚಿ ಹತ್ತೈತಿ. ನೀರಿನ ಸೌಂಡ್ ಎಷ್ಟು ಚಂದ ಕೇಳಿಸ್ಕೊರಿ. ಊಟ ಆದಮೇಲೆ ಎಲ್ಲರೂ ಗಾಳಿಪಟ ಹರಸ ಪಡತ್ತಾರು. ಒಟ್ಟು ಮೇಲೆ ಹೇಳತ್ತಿಲ್ಲ ಯಾಕಂದ್ರೆ ಗಾಳಿನೇ ಇಲ್ಲ. ಆಮೇಲೆ ಲಾಸ್ಟಿಗೆ ಹಂಗೂ ಹಿಂಗೂ ಮಾಡಿ ಸ್ವಲ್ಪ ಏರ್ತದ ಗಾಳಿಪಟ. ನಾವಂತೂ ಇವ್ರ ಗಾಳಿಪಟ ಹಾರಿಸೋ ಚಂದ ನೋಡಿ ಈ ಕಡೆ ಮಜಾ ತಗೊಂಡಿದ್ದು ನಗಾತಿದ್ದು ಫುಲ್. ಈ ಹುಡುಗರು ನೀರೊಳಗೆ ಇಳಿದು ಅವ್ರಿಗೆ ಫುಲ್ ಎಂಜಾಯ್ಮೆಂಟ್ ಆಗತೈತಿ. ಆಮೇಲೆ ಕರೆದ್ರೆ ಜಲ್ದಿ ಬರತ್ತೇನೆ ಇಲ್ಲ ಹೊರಗಡೆ ಬೇಡ ಈಶಾಡಕ್ ಬರೋದಿಲ್ಲ. ಯಾವಾಗಾರ ಒಂದ್ಸಲ ಬರ್ತಾರಲ್ಲ ಅದಕ್ಕಾಗಿ ಇರ್ಲಿ ಅಂತೇಳಿ ನಾವು ಸುಮ್ಮನಾದ್ವಿ. ರಾಣಿ ಯುವರಾಣಿ ನೀರ್ ಐತಲ್ಲ